ಹಾಯ್ ಆಲ್, ಇದು ಮಂಡೇ ಮಾರ್ನಿಂಗ್ ಮಿನಿ ವ್ಲಾಗ್. ಸಾಮಾನ್ಯವಾಗಿ ನಾನು ಎಲ್ಲ ಥರ ಅಡುಗೆನೂ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊತೀನಿ. ಆದರೆ ಪಲಾವ್ನ ಇವತ್ತು ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಸೋಯಾ ಚಂಕ್ಸ್ ಪಲಾವ್ನ ಮಣ್ಣಿನ ಪಾತ್ರೆಯಲ್ಲೇ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ನೆನೆಸಿ ತೊಳೆದು ಎತ್ತಿಟ್ಕೊಂಡು ಒಂದು ಬೌಲ್ಗೆ ಮೊಸರು, ಖಾರದ ಪುಡಿ, ಅರಿಶಿನದ ಪುಡಿ, ಸೋಯಾ ಚಂಕ್ಸ್, ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಒಂದು 15 ನಿಮಿಷ ಎತ್ತಿಡ್ತಿದ್ದೀನಿ. ಇವಾಗ ಒಂದು ಮಡಿಕೆಗೆ ತುಪ್ಪ, ಪಲಾವ್ ಸ್ಪೈಸಸ್, ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊನ ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಹುರ್ಕೊಂಡು ಅದಕ್ಕೆ ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನದ ಪುಡಿ, ಉಪ್ಪು, ಮ್ಯಾರಿನೇಟ್ ಮಾಡಿರೋ ಸೋಯಾ ಚಂಕ್ಸ್, ಪುದೀನ, ಕೊತ್ತಂಬರಿನ ಸೇರಿಸ್ಕೊಂಡು ಒಂದು 2 ನಿಮಿಷ ಬಾಡಿಸ್ಬಿಟ್ಟು ಅದಕ್ಕೆ 2 ಗ್ಲಾಸ್ ನೀರನ್ನ ಸೇರಿಸಿ ನೀರು ಕುದಿ ಬಂದಮೇಲೆ 1 ಗ್ಲಾಸ್ ಅಷ್ಟು ಅಕ್ಕಿನ ಸೇರಿಸ್ಕೊಂಡು ಒಂದು 3/4 ಭಾಗ ಬೇಯಿಸ್ಕೊಳ್ತೀನಿ. ಅಕ್ಕಿ 3/4 ಭಾಗ ಬೆಂದಿದ್ದಾದ್ಮೇಲೆ ಒಂದು ತವಾ ಇಟ್ಟು ಅದ್ರ ಮೇಲೆ ಮಡಕೆ ಇಟ್ಬಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಪಲಾವ್ ರೆಡಿನೇ ಆಗೋಗ್ಬಿಡುತ್ತೆ. ನಾವು ಕುಕ್ಕರಲ್ಲಿ ಮಾಡ್ತೀವಲ್ಲ, ಅದಕ್ಕಿಂತ ರುಚಿಯಾಗೆ ಬಂದಿತ್ತು. ನಾನು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು, ಪನ್ನೀರ್ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಪುದೀನ ರೈತ ಮಾಡ್ಕೊಂಡಿದ್ದೆ. ನನಗೊಂದು ಸಲಾಡ್